ಮರಣದ ಮೇಲೆ ಸ್ವರ್ಗಬಹುದಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ. ಬಸವ ಪುರಾಣದಲ್ಲಿ ಇವತ್ತಿನ ವಿಚಾರ, ಇವತ್ತಿನ ಸಂದರ್ಭ, ಇವತ್ತು ಬರ್ತಕ್ಕಂಥ ಆ ಶಿವಶರಣನ ಚರಿತ್ರೆಯನ್ನು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ಭಾಳ ಪುಣ್ಯ ಮಾಡಿರಪ್ಪ, ಭಾಳ ಪುಣ್ಯ ಮಾಡಿರಿ. ಇವತ್ತು ಬರ್ತಕ್ಕಂಥ ಆ ಶರಣ ಅಂಥಿಂಥವನಲ್ಲ. ಸಾಮಾನ್ಯವಾಗಿ ಆ ಶರಣನ ಹೆಸರು ಕೇಳದೇ ಇರತಕ್ಕಂಥವರು ಯಾರೂ ಇಲ್ಲ ನಮ್ಮ ಭಾಗದಲ್ಲಂತೂ ಕೂಡ. ಅಂಥ ಮಹಾನ್ ಶರಣ ಸ್ವನ್ನಲಾಪುರದ ಸಿದ್ಧರಾಮ. ಚರಿತ್ರೆಯನ್ನು ಕೇಳ್ತಾ ಇದ್ರೆ, ನಾವು ಕೂಡ ಹೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತದೆ. ಮೈ ಮೇಲೆ ಇರ್ತಕ್ಕಂಥ ಕೂದಲುಗಳು ಹಾಗೆ ನಿಮಿರುತ್ತಾವು. ಅಂಥ ಒಬ್ಬ ಮಹಾನ್ ಶರಣ. ಅಲ್ಲಿ ಯಾರು ಮಾತಾಡಬೇಡ್ರಿಪ್ಪ, ಶರಣ ಕೈಯಾಗ ಬೆತ್ತ ಹಿಡ್ದ ಶರಣ, ನೀನ ಬಾಯಿ ಮಾಡಕ್ಕೆ ಹೋಗ್ಬೇಡ, ಸಮಾಧಾನದಿಂದ ಹೇಳೋರಿಗೆ ಹೇಳ್ರಿಪ್ಪ. ಅಟ್ ಹೇಳಕತ್ತಾರ, ಅವರು ಹೇಳಿದ್ರು ಕೇಳೋದಿಲ್ಲ ಅಂದ್ರೆ ಹೆಂಗಪ್ಪ ನೀವು? ಜಯ ನಮ ಪರಾವತೆ ಶಿವ ಹರ ಹರ. ಕಲ್ಯಾಣದ ಇತಿಹಾಸದೊಳಗ ಬಸವಣ್ಣನ ಅನುಭವ ಮಂಟಪದೊಳಗ ಇರತಕ್ಕಂಥ ಎರಡು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಅವಿರಳ ಜ್ಞಾನಿ ಚೆನ್ನ ಬಸವಣ್ಣ ಒಬ್ಬರಾದ್ರೆ, ಶಿವಯೋಗಿ ಸಿದ್ಧರಾಮೇಶ್ವರರು ಕೂಡ ಒಬ್ಬರು. ಸಾಮಾನ್ಯನಲ್ಲ ಸಿದ್ಧರಾಮ. ಅತ್ಯಂತ ಕಿರು ವಯಸ್ಸಿನಲ್ಲಿಯೇ ಪರಮೇಶ್ವರನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಶಿವಯೋಗಿ. ಸ್ವನ್ನಲಾಪುರ, ಈಗ ನಾವೆಲ್ಲರೂ ಕೂಡ ಸೋಲಾಪುರ ಸೋಲಾಪುರ ಅಂತ ಕರಿತೀವಿ. ಇಲ್ಲಿಂದ ಆ ಸೋಲಾಪುರ ಏನು ಬಹಳ ದೂರ ಇಲ್ಲ. ಹೆಚ್ಚು ಕಡಿಮೆ ನಾವಾಗಲಿ ನೀವಾಗಲಿ ಸೊಲ್ಲಾಪುರಕ್ಕೆ ಹೋದವ್ರ ಸಿದ್ಧರಾಮೇಶ್ವರನ ದರ್ಶನ ಮಾಡಿಕೊಂಡವ್ರ ಹೌದಲ್ರಿವಾ? ಯಾಕೆ ನಮ್ಮೆಲ್ಲರಿಗೂ ಕೂಡ ಒಂಥರ ಆರಾಧ್ಯ ದೈವ ಸ್ವನ್ನಲಾಪುರದ ಸಿದ್ಧರಾಮ. 900 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಸಂಗ ತಂಗಿ ಇದು. ಸ್ವನ್ನಲಾಪುರವನ್ನು ಒಬ್ಬ ರಾಣಿ ಆಳ್ತಿದ್ದಳು. ರಾಜ ಅಲ್ಲ, ರಾಣಿ. ಆ ಮಹಾರಾಣಿಯ ಹೆಸರು ಚಾಮಲಾದೇವಿ. ಚಾಮಲಾದೇವಿ ಗುರು ಲಿಂಗ ಜಂಗಮರು ಅಂತಂದ್ರೆ ಅಷ್ಟೊಂದು ಪ್ರೀತಿ ಆ ತಾಯಿಗೆ, ಬಹಳ ಭಯ ಭಕ್ತಿ. ಆ ರಾಜಮನೆತನದ ಗುರುಗಳು ಸಾಮಾನ್ಯರಲ್ಲ. ಶಾಪಾನುಗ್ರಹ ಸಮರ್ಥರಾಗಿರತಕ್ಕಂಥ ರೇವಣ ಸಿದ್ಧರು. ಈಗ ಏನು ಪಂಚಪೀಠದವರು ತಮ್ಮ ಆರಾಧ್ಯರು ರೇವಣ ಸಿದ್ಧರು ಅಂತ ಏನು ಹೇಳ್ತಾರಲ್ಲ, ಆ ರೇವಣ ಸಿದ್ಧರು ಮಹಾನ್ ತಪಸ್ವಿಗಳು. ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಶಾಪಾನುಗ್ರಹ ಸಮರ್ಥರು. ತನ್ನ ಶಿಷ್ಯಳಾಗಿರ್ತಕ್ಕಂಥ ಚಾಮಲಾದೇವಿಯ ಅರಮನೆಗೆ ಬರ್ತಾರೆ ರೇವಣ ಸಿದ್ಧರು. ಗುರುಗಳು ಬಂದರು ಅಂತ ತಿಳ್ಕೊಂಡು ಬಹಳ ಭಯ ಭಕ್ತಿಯಿಂದ ಬರಮಾಡಿಕೊಂಡು ಆನಂದದಿಂದ ಪಾದ ಪೂಜೆಯನ್ನ ಮಾಡಿ ಗುರುವಿಗೆ ಕಾಣಿಕ ಸಮರ್ಪಣೆಯನ್ನ ಮಾಡಿ ಆ ತಾಯಿಯ ಸೇವೆಯನ್ನ ಸ್ವೀಕಾರ ಮಾಡಿ, ಅವ್ವ ನಾವೊಂದಿಷ್ಟು ಊರೊಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ರೇವಣ ಸಿದ್ಧರು
ಎಲ್ಲಿ ಬಂದ್ರು ಅಂತಂದ್ರೆ ಊರೊಳಗೆ ಇರ್ತಕ್ಕಂಥ ಒಂದು ಶಿವಭಕ್ತ ಮನೆ, ಮುದ್ದುಗೌಡ ಸುಗ್ಗಲಾದೇವಿ ಇವರ ಮನೆಗೆ ನೇರವಾಗಿ ಬಂದ್ರು. ಮನೆ ಬಾಗಿಲಿಗೆ ಬಂದ ತಕ್ಷಣನೇ ಯಾವಾಗ ಗುರುಗಳು ಬಂದ್ರು ಅಂತ ಗೊತ್ತಾಯ್ತು, ಪಾದಕ್ಕೆ ನೀರು ಕೊಟ್ಟು ಯಪ್ಪ ಬರಬೇಕ್ರಿ 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 ಅಂತ ಮನೆಯೊಳಗ ಬರಮಾಡಿಕೊಂಡಾರ. ಸೇವೆಯನ್ನ ಮಾಡ್ಯಾರ, ಪಾದ ಪೂಜೆಯನ್ನ ಮಾಡ್ಯಾರ, ಯಥಾ ಶಕ್ತಿ ಕಾಣಿಕೆಯನ್ನ ಕೊಟ್ಟು ಯಪ್ಪ ಬಡವರ ಈ ಭಕ್ತಿ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ರು ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ. ಯಾವಾಗ ಮುದ್ದುಗೌಡ ಸುಗ್ಗಲಾದೇವಿ ನಮಸ್ಕಾರ ಮಾಡಿದ್ರು ಗುರುಗಳಿಗೆ, ಆವಾಗ ಗುರುಗಳು ಆಶೀರ್ವಾದ ಮಾಡ್ತಾರ. ತಾಯಿ, ಶಿವನ ಸ್ವರೂಪ ಆಗಿರ್ತಕ್ಕಂಥ ಒಬ್ಬ ಮಗನಿಗೆ ನೀನು ಜನ್ಮವನ್ನು ಕೊಡು ತಾಯಿ. ಶಿವಸ್ವರೂಪ ಆಗಿರ್ತಕ್ಕಂಥ ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಡು ತಾಯಿ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿದ್ರು. ಗಂಡ ಹೆಂಡತಿಗೆ ಬಹಳ ಸಮಾಧಾನ ಆತು. ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಜನ ಗೊಳ್ಳಂತ ನಕ್ಕು ಬಿಟ್ರು. ಯಾಕೆ ನಕ್ಕರು ಗೊತ್ತದ ಏನು? ಯಾರಿಗೆ ಆಶೀರ್ವಾದ ಮಾಡ್ಯಾರ? ಮುದ್ದುಗೌಡ ಸುಗ್ಗಲಾದೇವಿಗೆ. ಏನಂತ ಆಶೀರ್ವಾದ ಮಾಡ್ಯಾರ? ಒಂದು ಗಂಡು ಮಗುವಿಗೆ ಜನ್ಮ ಕೊಡು ತಾಯಿ ಅಂತ. ಅವರು ಯಾಕೆ ನಕ್ಕರು? ಹೋಗಿ ಹೋಗಿ ಮುದುಕ ಮುದುಕಿಗೆ ಆಶೀರ್ವಾದ ಮಾಡ್ಯಾರ. ಇಂಥ ವಯಸ್ಸಿನೊಳಗ ಇವ್ರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ಅವರು ಅಪಹಾಸ್ಯ ಮಾಡಿದ್ರು. ವಯಸ್ಸೆಷ್ಟಾಗಿತ್ತು ಮುದ್ದುಗೌಡನಿಗೆ? 60-65 ವರ್ಷ. ಸುಗ್ಗಲಾದೇವಿಗೆ ಹೆಚ್ಚು ಕಡಿಮೆ 60 ವರ್ಷ. ಇಂಥ ವಯಸ್ಸಿನೊಳಗೆ ಇವರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ನಕ್ರು ಜನ. ಆದರೆ ಗುರುವಿನ ವಾಕ್ಯ ಸುಳ್ಳಾಗೋದಿಲ್ಲ ತಂಗಿ. ರೇವಣ ಸಿದ್ಧರ ಆ ನುಡಿ ಸುಳ್ಳಾಗ್ಲಿಲ್ಲ. ಮುಂದೆ ಗರ್ಭ ಧರಿಸಿದಳು. 9 ತಿಂಗಳ 9 ದಿವಸಕ್ಕ ಗುರುಗಳು ಹೇಳಿದ ಹಾಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ. 60 ವಯಸ್ಸಿನೊಳಗ ಸುಗ್ಗಲಾದೇವಿ. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನಬಹುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲೆಪ್ಪವು ಕೂಡಲ ಸಂಗಮ ದೇವ. ಪರಮಾತ್ಮನ ಕೃಪೆ ಆತು ಅಂತಂದ್ರೆ ಒಣಗಿರ್ತಕ್ಕಂಥ ಗಿಡ ಚಿಗುರ್ತದಂತ, ಬರಡಾಗಿರ್ತಕ್ಕಂಥ ಆಕಳ ಹಾಲು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ. ಏನು ಬಯಸ್ತೀವಿ ಅದು ಆ ಕ್ಷಣವೇ ಬಂದು ಎದುರೊಳಗೆ ಬೀಳ್ತದಂತ. ಯಾಕ ಅಂತಂದ್ರ ಪರಮಾತ್ಮನ ಕೃಪೆ, ಶಿವನ ಕೃಪೆ ಆತು ಅಂತಂದ್ರ ಮುಗಿದು ಹೋತು. ಯಾವಾಗ ಗಂಡು ಮಗುವಿಗೆ ಜನ್ಮ ಕೊಟ್ಟಳು, ಬಹಳ ಖುಷಿ, ಬಹಳ ಖುಷಿ, ಬಹಳ ಆನಂದ ಆತು. ಯಾಕ? 60 ವಯಸ್ಸಿನೊಳಗೆ ಹುಟ್ಟಿರ್ತಕ್ಕಂಥ ಆ ಮಗುವಿನ ಮೇಲೆ ಆ ತಾಯಿ ಎಷ್ಟು ಪ್ರೀತಿ ಇರ್ಲಿಕ್ಕಿಲ್ಲ, ವಿಚಾರ ಮಾಡ್ರಿ ನೀವು. ಆಯ್ತು ಅಂತ ತಿಳ್ಕೊಂಡು ಗುರುಗಳು ಏನ್ ಹೇಳಿದ್ರು, ಇವನಿಗೆ ಸಿದ್ಧರಾಮ ಅಂತ ಹೆಸರಿಡಬೇಕು ಅಂತ ಹೇಳಂದಿದ್ರು. ಸಿದ್ಧರಾಮ ಅಂತ ಕರಿಯಕತ್ರು. ಮಗು ಬೆಳೆಯಕತ್ತು ಬೆಳೆಯಕತ್ತು ಬೆಳೆಯಕತ್ತು. 8-10 ವರ್ಷ ಆದರೂ ಕೂಡ ಒಂದು ದಿವಸನೂ ಕೂಡ ಅವ್ವ ಅನ್ಲಿಲ್ಲ, ಅಪ್ಪ ಅನ್ಲಿಲ್ಲ, ಯಾರ ಜೊತೆಗೂ ಕೂಡ ಮಾತಾಡಲಿಲ್ಲ. ಬರೀ ಆಕಾಶ ನೋಡ್ಕೊಂತ ಕುಂಡಿರ್ತಿತ್ತು ಆ ಹುಡುಗ. ಸಿದ್ಧರಾಮ ಕೇವಲ ಆಕಾಶ ನೋಡ್ಕೊಂತ ಕುಂಡಿರ್ತಿದ್ದ. ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಮತ್ತು ಜನ ಮಾತಾಡಕತ್ರು. ಸುಗ್ಗಲಾದೇವಿ 60 ವಯಸ್ಸಿನೊಳಗೆ ಒಂದು ಗಂಡು ಮಗನ ಹಡ್ದಳು. ಖರೆ ಎಂಥ ಗಂಡು ಮಗನನ್ನ ಹಡ್ದಳು ಅಂತಂದ್ರ ಹುಚ್ಚು ಮಗನನ್ನ ಹಡ್ದಳು, ಹುಚ್ಚು ಮಗನನ್ನ. ಯಾಕ? ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಶಾಲೆಗೆ ಅಂತೂ ಮೊದಲೇ ಹೋಗಕ್ಕಾಗವಲ್ದು. ಹುಚ್ಚ 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 ಅಂತ ಕರೆಯಕತ್ರು ಸೊಲ್ಲಾಪುರದಾಗಿರ್ತಕ್ಕಂಥ ಜನ ಆ ಬಾಲಕನಿಗೆ. ಏನು ಮಾಡಬೇಕು ಅಂತ ತಿಳ್ಕೊಂಡು ತಂದೆಯಾಗಿರ್ತಕ್ಕಂಥ ಮುದ್ದುಗೌಡ ಇವ ಮನ್ಯಾಗ ಹಿಂಗ ಕುಂಡಿರ್ತಾನ. ಹಿಂಗ ಕುಂತ್ರ ಮತ್ತೆ ಇದು ಮುಂದೆ ಈತನ ಬುದ್ಧಿಮಟ್ಟ ಬೆಳೀತದೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗ್ತಕ್ಕಂಥ ರೂಢಿ ಮಾಡಕತ್ತಾನ.
ಕೈ ಒಳಗೊಂದು ಕೋಲು ಕೊಟ್ಟು ಬುತ್ತಿಯನ್ನ ಹೆಂಡತಿ ಕಡೆಯಿಂದ ಕಟ್ಟಿಸಿ ಮನೆಯಲ್ಲಿ ಇರ್ತಕ್ಕಂಥ 4-6 ದನ ಕರುಗಳನ್ನ ಕೊಟ್ಟು ಹೊಲಕ್ಕೆ ಕಳಸಾಕತ್ತನ. ದನ ಕಾಯಕ ಯಾರಿಗೆ? ಸಿದ್ಧರಾಮನಿಗೆ. ಆಯ್ತು ಅಂತ ತಿಳ್ಕೊಂಡು ಸಿದ್ಧರಾಮ ದನ ಕಾಯಕ ದಿವಸ ತನ್ನ ಹೊಲಕ್ಕೆ ಹೋಗಾಕತ್ತ. ಒಂದು ದಿವಸ ಸಿದ್ಧರಾಮ ಹೊಲಕ್ಕೆ ಹೋಗ್ಯಾನ. ಬ್ಯಾಸಗಿ ದಿನ, ಮಠ ಮಧ್ಯಾಹ್ನ, ವಿಶಾಲವಾಗಿರ್ತಕ್ಕಂಥ ಒಂದು ಬೇವಿನ ಗಿಡ. ಆ ಗಿಡದ ಕೆಳಗಡೆ ದನ ಕರುಗಳನ್ನ ಬಿಟ್ಟು ತಾನು ಗಿಡದ ಕೆಳಗೆ ಶಿವ ಅಂತ ತಿಳ್ಕೊಂಡು ಕುಂತಿರ್ತಕ್ಕಂತಹ ಸಂದರ್ಭ ಅದು. ಹೊಲದಿಂದ ಸ್ವಲ್ಪ ದೂರದೊಳಗೆ ಒಂದು ರಸ್ತೆ ಹಾದಿ. ಆ ಹಾದಿಯಿಂದ ಒಬ್ಬ ಜಂಗಮ ಮೂರ್ತಿ ಸಿದ್ಧರಾಮನ ಕಡೆಗೆ ಬರಾಕತ್ತಾನ. ನೋಡ್ದ ಸಿದ್ಧರಾಮ ಅವನನ್ನ. ಮೈ ತುಂಬ ಕಾವಿ ಬಟ್ಟಿ ಅದಾವ, ತಲೆ ತುಂಬ ಜಡೆ ಅದಾವ, ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ, ಕೈಯಲ್ಲಿ ಯೋಗದಂಡ, ಕಮಂಡಲ, ಆ ಜಪಮಾಲೆ, ಕಾಲಲ್ಲಿ ಆವುಗೆ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ, ಹಣೆ ಮೇಲೆ ತ್ರಿಪುಂಡ ಧಾರಣ. ಆ ಆವಿಗೆಯ ಶಬ್ದ ಖಟ್ 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 ಅಂತ ತಿಳ್ಕೊಂಡು ಇವನ ಕಡೆಗೆ ನಡ್ಕೊಂತ ಬರಾಕತ್ತಾರ. ಆ ಶಿವಯೋಗಿಗಳು ಬಂದವರ ಸಿದ್ಧರಾಮನನ್ನ ನೋಡ್ತಾರ. ಸಿದ್ಧರಾಮ ಆ ಬಂದಿರತಕ್ಕಂಥ ಆ ಜಂಗಮರನ್ನ ನೋಡ್ತಾನ. ನೋಡಿದ ಕೂಡಲೇ ಟಣ್ಣಂತ ಎದ್ದು ನಿಂತ, ಕೈ ಮುಗಿದ, ಸಾಷ್ಟಾಂಗ ನಮಸ್ಕಾರ ಹಾಕದ. ಬರ್ಯಪ್ಪ ಬರ್ರಿ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಕಂಬಳಿಯನ್ನ ಹಾಸಿ ಬರ್ಯಪ್ಪ ಕುತ್ಕೊಳ್ರಿ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಆ ಜಂಗಮರಿಗೆ ಆ ಕಂಬಳಿ ಮೇಲೆ ಕುಂಡ್ರಿಸದ ತಡ 10-12 ವರ್ಷಗಳಾದರೂ ಕೂಡ ಬಾಯಿಂದ ಒಂದು ಶಬ್ದ ಬಂದಿದ್ದಿಲ್ಲ. ಯಾವಾಗ ಜಂಗಮ ಮೂರ್ತಿಗಳು ಬಂದ್ರು, ಯಪ್ಪ ಯಾವ್ರಪ್ಪ ನೀವು? ಎಂಥ ಬ್ಯಾಸ್ಗಿ, ಎಂಥ ಬಿಸಿಲ, ಇಂಥ ಮಠ ಮಧ್ಯಾಹ್ನದೊಳಗೆ ಬಂದಿರಲ್ರಿಪ್ಪ. ಎಲ್ಲಿಗೆ ಬಂದಿದ್ರಿ? ಎಲ್ಲಿಗೆ ನಡೆದಿರಿ? ನೀವು ಯಾವೂರ್ದವರು? ನಿಮ್ಮ ಹೆಸರೇನು ಅಂತ ತಿಳ್ಕೊಂಡು ಅಳ್ಳು ಹುರಿದಂಗ ಮಾತಾಡಕತ್ತಾನ. ಯಾರು? ಸಿದ್ಧರಾಮ. ಆ ಸಿದ್ಧರಾಮನ ಮಾತುಗಳನ್ನು ಕೇಳಿ ಬಂದಿರತಕ್ಕಂಥ ಆ ಜಂಗಮ ಮೂರ್ತಿ ಹಸನ್ಮುಖಿಯಾಗಿ ನಗನಗತಾ, ಏನೋ ಹುಡುಗ ಎಷ್ಟು ಚಂದ ಮಾತಾಡಕತ್ತೀಯಲ್ಲೋ, ಅಳ್ಳು ಹುರಿದಂಗ ಆಗಕತ್ತದ ನಿನ್ನ ಮಾತ, ಎಷ್ಟು ಚಂದ ಮಾತಾಡ್ತೀಯೋ. ನಾ ಯಾರು ಅಂತ ಕೇಳಾಕತ್ತೀಯಲ್ಲ, ನೀ ಯಾರು ಹೇಳೋ? ಇಷ್ಟು ಕೇಳೋದ ತಡ, ಯಪ್ಪ ನಾನು ಇಲ್ಲೇನು ದೂರದಾಗ ಕಾಣಿಸ್ತದಲ್ಲ ಸೊಲ್ಲಾಪುರ ಪಟ್ಟಣ, ಆ ಸೊಲ್ಲಾಪುರದವ. ನಮ್ಮ ಅಪ್ಪನ ಹೆಸರು ಮುದ್ದುಗೌಡ, ನಮ್ಮ ಅವನ ಹೆಸರ ಸುಗ್ಗಲಾದೇವಿ. ನಾನು ದನ ಕಾಯಕ ಅಂತ ತಿಳ್ಕೊಂಡು ದಿವಸ ಇಲ್ಲಿಗೆ ಬರ್ತೀನಿ ಯಪ್ಪ. ಇದೇನು ಕಾಣಿಸ್ತದಲ್ಲ ಇದು ನಮ್ಮ ಹೊಲಾನ. ನನ್ನ ಹೆಸರ ಸಿದ್ಧರಾಮ ಅಂತ ಕರೀತಾರೆಪ್ಪ. ಓಹೋ, ನಿನ್ನ ಹೆಸರು ಸಿದ್ಧರಾಮೇನೋ ಹುಡುಗ, ಎಷ್ಟು ಚಂದ ಐತಪ್ಪ ನಿನ್ನ ಹೆಸರ. ಹೌದು ಮುತ್ಯ, ಬರೇ ನಂದ ಹೆಸರು ಕೇಳಾಕತ್ತಿ, ನಿನ್ನ ಹೆಸರೇನು ಅಂತ ತಿಳ್ಕೊಂಡು ಸಿದ್ಧರಾಮ ಕೇಳಿದಾಗ ಬಂದಿರತಕ್ಕಂಥ ಜಂಗಮ ಅಂತನ, ಏ ಸಿದ್ಧರಾಮ, ನನ್ನ ಹೆಸರು ಮಲ್ಲಯ್ಯ ಅಂತು. ನಾ ಶ್ರೀಶೈಲದೊಳಗೆ ಇರುವುದ್ರ ಸಲುವಾಗಿ ನನಗ ಶ್ರೀಶೈಲ ಮಲ್ಲಯ್ಯ ಅಂತ ಕರೀತಾರೋ ಸಿದ್ಧರಾಮ. ಹೋಗ್ಲಿ, ಏನು ಹಿಂಗ ಬರೇ ನನಗೆ ಮಾತಾಡ್ಸ್ಕೊಂತ ಕುಂಡ್ರಾಮೋ, ಮತ್ತ ಏನಾರ ಒಂದಿಟ್ಟು ಹೊಟ್ಟಿಗೆ ಒಂದಿಟ್ಟು ಪ್ರಸಾದ ಗಿಸಾದ ಕೊಡಾಮೋ. ಹೊಟ್ಟಿ ಭಾಳ ಹಸ್ದದೋ ಸಿದ್ಧರಾಮ. ಏನಾದರೂ ಬುತ್ತಿ ಗಿತ್ತಿ ಕಟ್ಕೊಂಡು ಬಂದಿದ್ರು ಕೊಡಬಾರ್ದ ಅಂತ ತಿಳ್ಕೊಂಡು ಯಾವಾಗ ಆ ಶ್ರೀಶೈಲ ಮಲ್ಲಯ್ಯ ಕೇಳ್ದ, ಯಪ್ಪ ಅವು ಕಟ್ಟಿಕೊಟ್ಟಾಳ, ಬುತ್ತಿ ಕಟ್ಟಿಕೊಟ್ಟಾಳ, ತಗೊಳ್ರಿ ಅಂತ ತಿಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂಥ ಬುತ್ತಿಯನ್ನು ಹಿಂಗ ಬಿಚ್ಚಿ ಮುಂದೆ ಇಟ್ಟ. ಆ ಜಂಗಮ ಮೂರ್ತಿಯ ಮುಂದೆ ಆ ಒಂದು ಬುತ್ತಿಯನ್ನು ಇಟ್ಟು ಅಲ್ಲೇ ತತ್ರಾಣಿಯೊಳಗಿರ್ತಕ್ಕಂಥ ನೀರು, ಯಪ್ಪ ನೀರು ತಗೊಳ್ರಿ, ಹೊಟ್ಟೆ ತುಂಬ ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು ಮುಂದೆ ಕುಂತು ಪ್ರಸಾದ ಮಾಡ್ಸಕತ್ತನ ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮ. ಯಾವಾಗ ಸಿದ್ಧರಾಮನ ಬುತ್ತಿ ಎಲ್ಲ ಮುಗಿತು, ಅವಾಗ ಸಿದ್ಧರಾಮ ಕೇಳ್ತಾನ, ಏನು ಮಲ್ಲಯ್ಯ ಹೊಟ್ಟಿ ತುಂಬ್ತೇನೋ ಮಲ್ಲಯ್ಯ, ನೀನು ಹೊಟ್ಟಿ ತುಂಬ್ತೇನೋ? ಆವಾಗ ಮಲ್ಲಯ್ಯ ಅಂತನ, ಏನೋ ಸಿದ್ಧರಾಮ, ನೀ ನೋಡಿದ್ರ ಈಟ ಹುಡುಗದಿಯಪ್ಪ, ನಿನಗೆ ಎಟ್ಟು ಬೇಕೋ ಅಟ್ಟ ಕಟ್ಟಾಳ ನಿಮ್ಮವ್ವ ಬುತ್ತಿ, ಮತ್ತು ಈಟ ಬುತ್ತಿ ಹೆಂಗೆ ಹೊಟ್ಟಿ ತುಂಬ್ತದಪ್ಪ ನಮಗ? ಮೊದಲ ನಾವು ಜಂಗಮರು, ಜರ ಹೊಟ್ಟಿ ದೊಡ್ಡದ ಇರ್ತದ,
ಹೊಟ್ಟಿ ತುಂಬಲಿಲ್ಲೋ ಸಿದ್ದರಾಮ, ಇನ್ನೂ ಸ್ವಲ್ಪ ಏನಾರ ಇದ್ರು ಕೊಡ್ತೀಯೇನೋ? ಇಷ್ಟ ಅನ್ನೋದ ತಡ, ಯಪ್ಪ ಮಲ್ಲಯ್ಯ ಇಲ್ಲೇ ಇರು, ಎಲ್ಲಿ ಹೋಗಬೇಡ, ಊರು ಬಹಳ ದೂರ ಇಲ್ಲ, ಇಲ್ಲೇ ಸಮೀಪದ, ಹೋದವನ ಮತ್ತಷ್ಟು ಬುತ್ತಿ ಕಟ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ದನ 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 ಓಡ್ಕೊಂತ 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 ಮನೆಗೆ ಬಂದ. ಸುಗ್ಗಲಾದೇವಿ ಮುಂದೆ ನೋಡಿ ಏನೋ ಕೆಲಸ ಮಾಡಕತ್ತಿದ್ದಳು. ಹಿಂದಿನಿಂದ ಬಂದಿರತಕ್ಕಂಥ ಆ ಸಿದ್ದರಾಮ ತಾಯಿಯ ಭುಜವನ್ನ ಹಿಂಗ ಅಳಗಾಡಿಸ್ತಾ ಅವ್ವ 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 ಅಂತ ಕರಿಯಕತ್ತಾನ. ತಾಯಿ ಹೊಳ್ಳಿ ನೋಡ್ತಾಳ, ಯಾವ ಹುಡುಗ ನನಗೆ ಅವ್ವ ಅಂತ ಕರಿಯಾಕತ್ತಾನ? ಯಾಕ? ಹುಟ್ಟು 12 ವರ್ಷ ಆದ್ರೂ ಕೂಡ ತನ್ನ ಮಗನ ಧ್ವನಿನ ಕೇಳಿಲ್ಲ ಅವಳು. ಅವ್ವ ಅಂತಂದ್ರ ನನ್ನ ಮಗನೇ ಅವ್ವ ಅನ್ನಕತ್ತಾನ ಅನ್ನೋದು ಸಹಿತ ಗೊತ್ತಾಗಬಲ್ದು. ಯಾರಿಗೆ? ಸುಗ್ಗಲಾದೇವಿಗೆ. ಹಿಂಗ ಹೊಳ್ಳಿ ನೋಡ್ತಾಳ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಸಿದ್ದರಾಮ 12 ವರ್ಷಗಳ ನಂತರ ಅವ್ವ ಅವ್ವ ಅಂತ ತಿಳ್ಕೊಂಡು ಕರೆಯೋದನ್ನು ನೋಡಿ ಕಣ್ಣಾಗ ಆನಂದ ಬಾಷ್ಪ ಬರ್ತಾವ, ಕಣ್ಣೀರು ಬರ್ತಾವ. ಏನೋ ಮಗನ ಸಿದ್ದರಾಮ, ಇಷ್ಟು ದಿನಗಳ ನಂತರ ನೀ ನನಗೆ ಅವ್ವ ಅಂತ ಕರೆದ್ಯಾ ಮಗ ಅಂತ ತಿಳ್ಕೊಂಡು ಆ ಸಿದ್ದರಾಮನನ್ನ ಗಟ್ಟಿಯಾಗಿ ಅಪ್ಪಿ ಮುಖದ ತುಂಬೆಲ್ಲ ಮುತ್ತು ಕೊಡ್ತಾಳ ತಾಯಿ. ಯಾಕ? ತಾಯಿಯ ಜನ್ಮ ಸಾರ್ಥಕ ಆಗೋದೇ ಅವ್ವ ಎನ್ನೋ ಶಬ್ದ ಕೇಳಿದಾಗ ತಂಗಿ. ಅವ್ವ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಯಾವಾಗ ಅವ್ವ ಅನ್ನೋ ಶಬ್ದ ಕೇಳಿದಳು, ತಮ್ಮ ಸಿದ್ದರಾಮ ಇವತ್ತ ನನ್ನ ಜನ್ಮ ಸಾರ್ಥಕ ಆತಪ್ಪ, ಹಡದು ಹೊಟ್ಟಿ ಇವತ್ತು ತಣ್ಣಗಾತೋ ಮಗನ ಅಂತ ತಿಳ್ಕೊಂಡು ಸಿದ್ದರಾಮನನ್ನ ಮಾತಾಡಿಸ್ತಾಳ, ಮುದ್ದಾಡ್ತಾಳ. ಅವ್ವ ಅವ್ವ ಅಂತಾನ. ಯಾಕೋ ಸಿದ್ದರಾಮ ಏನ್ ಬೇಕು? ಏನೂ ಇಲ್ಲವಾ? ನಮ್ಮ ಹೊಲದಾಗ ಶ್ರೀಶೈಲ ಮಲ್ಲಯ್ಯ ಎಂಬತಕ್ಕಂಥ ಒಬ್ಬ ಮುತ್ಯ ಬಂದಾನ. ಅವನಿಗೆ ಹೊಟ್ಟಿ ಭಾಳ ಹಸ್ದಿತ್ತಂತ, ನೀ ಕಟ್ಟಿ ಕೊಟ್ಟು ಬುತ್ತಿ ಕೊಟ್ಟೀನಿ, ಹೊಟ್ಟಿ ತುಂಬಲಿಲ್ಲಂತ. ಅದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಕೂಡ ಇದ್ರೂ ಕೊಡು ಅಂತ ತಿಳ್ಕೊಂಡು ಯಾವಾಗ ಸಿದ್ದರಾಮ ಅಂದ, ಯಾರು ಬ್ಯಾಡಂತಾರೋ ಮಗನ, ಎಟ್ಟು ಬೇಕಟ್ಟು ಬುತ್ತಿ ಒಯ್ ಅಂತ ತಿಳ್ಕೊಂಡು ತಾ ಮಾಡಿರ್ತಕ್ಕಂಥ ಅಡಿಗೆ ಎಲ್ಲ ಚೆನ್ನಾಗಿ ಗಂಟು ಕಟ್ಟಿ ಒಯ್ ಆ ಜಂಗಮಾಮೂರ್ತಿಗೆ, ಆ ಮಲ್ಲಯ್ಯನಿಗೆ ಹೊಟ್ಟಿ ತುಂಬ ಉಣಿಸು ಅಂತ ತಿಳ್ಕೊಂಡು ತಾಯಿ ಬುತ್ತಿ ಕಟ್ಟಿ ಕೊಟ್ಟಾಳ. ಬುತ್ತಿ ತಗೊಂಡವನ ಓಡ್ಕೋಂತ ಬಂದ ಸಿದ್ದರಾಮ. ಹಾಸಿರ್ತಕ್ಕಂಥ ಕಂಬಳಿ ಹಂಗೆ ಆದ, ಮ್ಯಾಲ ಕುಂತಿರ್ತಕ್ಕಂಥ ಮಲ್ಲಯ್ಯ ಇಲ್ಲ. ಯಾವಾಗ ಮಲ್ಲಯ್ಯ ಕಾಣಲಿಲ್ಲ, ಮಲ್ಲಯ್ಯ ಅಂದ, ಎಲ್ಲಿ ಓ ಅನ್ನೋ ಶಬ್ದನೇ ಬರಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ಜೊತೆಗೆ ನೀ ಕಣ್ಣು ಮುಚ್ಚಾಲಿ ಆಟ ಆಡಂಗ ಕಾಣಿಸಕತ್ತದ, ಗಿಡದ ಹಿಂದೆ ಅಡ್ಗಿ ಏನೋ ಮಲ್ಲಯ್ಯ, ನೀ ಎಲ್ಲರೇ ಅಡುಗು, ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ತಿಳ್ಕೊಂಡು ಹಗರ್ಕ ಹೋಗಿ ಗಿಡದ ಹಿಂದೆ ನೋಡ್ತಾನ ಸಿದ್ದರಾಮ. ಮಲ್ಲಯ್ಯ ಇಲ್ಲ. ಮಲ್ಲಯ್ಯ ಎಲ್ಲರ ಗಿಡದಾಗ ಆಡ್ಕೊಂಡು ಕುಂತೀಯೇನು? ಹಿಂಗ ತಲೆ ಎತ್ತಿ ನೋಡ್ತಾನ, ಹುಡುಕ್ತಾನ, ಮಲ್ಲಯ್ಯ ಕಾಣಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ನವಣಿ ಹೊಲದೊಳಗ ಎಲ್ಲರ ಆಡ್ಕೊಂಡು ಕುಂತಿ ಅಂತ ಕಾಣಿಸ್ತದ, ನಾನಿನ್ನ ಬಿಡುವುದಿಲ್ಲ, ಹುಡುಕೇ ತೀರ್ತೀನಿ ಅಂತ ತಿಳ್ಕೊಂಡು ಗಿಡ ಹತ್ತಿ ಟೊಂಗಿಗೆ ಏರಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಹುಡುಕ್ತಾನ. ಎಲ್ಲಿಯೂ ಕೂಡ ಮಲ್ಲಯ್ಯ ಕಾಣಲಿಲ್ಲ. ಯಾವಾಗ ಮಲ್ಲಯ್ಯ ಕಾಣಲಿಲ್ಲ, ಮೇಲೆ ಇರತಕ್ಕಂಥ ಟೊಂಗಿಯಿಂದ ಕೆಳಗೆ ಜಿಗದ. ಮಲ್ಲಯ್ಯ ನನಗೆ ಬುತ್ತಿ ತಗೊಂಡು ಬಾ ಅಂತ ಹೇಳಿ ನೀ ಎಲ್ಲಿ ಹೋದಿ ಮಲ್ಲಯ್ಯ ಅಂತ ತಿಳ್ಕೊಂಡು ಅಳ್ಕೊಂತ ಫಲ ಎಲ್ಲ ಹುಡುಕಾಡಕತ್ತಾನ ಸಿದ್ದರಾಮ. ಮಲ್ಲಯ್ಯ ಕಾಣಲಿಲ್ಲ. ಅಷ್ಟೊತ್ತಿಗ ಅದೇ ಹಾದಿಯಿಂದ ಒಂದು 8-10 ಮಂದಿ ಜಂಗಮರ ದಂಡು ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿರೇ, ಎಲ್ಲ ದೇವರ ಒಡೆಯ ಬಲ್ಲಿದನೋ ಚೆನ್ನ ಮಲ್ಲ ಅಂತ ತಿಳ್ಕೊಂಡು ಆ ಕಂಬಿ ಐನೋರು ಅಂತೀವಲ್ಲ ನಾವು, ಕಂಬಿ ಐನೋರು. ಯಾವಾಗ ಜಾತ್ರೆ ಇರ್ತದ ಶ್ರೀಶೈಲ ಮಲ್ಲಯ್ಯಂದು? ಯುಗಾದಿ ಪಾಡ್ಯ ಮುಂದಿತ್ತು. ಇವರು ಕಂಬಿ ತಗೊಂಡು ಶ್ರೀಶೈಲಕ್ಕೆ ನಡೆದಿದ್ರು. ಮಹಂತ ಮಲ್ಲಯ್ಯ ಉಘೆ, ಶ್ರೀಶೈಲ ಮಲ್ಲಯ್ಯ ಉಘೆ ಅಂತ ತಿಳ್ಕೊಂಡು ಯಾವಾಗ ಇಂಥ ಉಘೆ ಜಯಘೋಷಗಳನ್ನು ಹೇಳ್ತಾ ನಡೆದಿದ್ರು, ಕೇಳಿಸ್ಕೊಂಡ ಸಿದ್ದರಾಮ. ಓಹೋ, ಇವರು ಶ್ರೀಶೈಲ ಮಲ್ಲಯ್ಯ ಅನ್ನಕತ್ತಾರ, ಉಘೆ ಅನ್ನಕತ್ತಾರ, ಹಾಗಾದ್ರೆ ನನ್ನ ಮಲ್ಲಯ್ಯ ಇವರಿಗೆ ಗೊತ್ತಿದ್ದಂಗೆ ಕಾಣಿಸ್ತಾನ ಅಂತ ತಿಳ್ಕೊಂಡು ಓಡ್ಕೊಂತ ಹೋದ. ಏನ್ರಿಪ್ಪ ನಿಮಗ ನನ್ನ ಮಲ್ಲಯ್ಯ ಗೊತ್ತೇನು? ಯಾ ಮಲ್ಲಯ್ಯೋ ತಮ್ಮ?
ಶ್ರೀಶೈಲ ಮಲ್ಲಯ್ಯ ಗೊತ್ತೇನು? ಓಹೋ ನಮಗೆ ಗೊತ್ತು. ಹಾಗಾದ್ರೆ ನನಗೆ ಶ್ರೀಶೈಲ ಮಲ್ಲಯ್ಯನ ತೋರಿಸ್ತೀರೇನು? ಓಹೋ ನಾವು ಅಲ್ಲಿಗೆ ನಡೆದೀವಿ, ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಯಾವಾಗ ಅಂದರು ಆ ಜಂಗಮರ ಬೆನ್ನು ಹತ್ತಿ ನಡ್ಕೋ ಅಂತ ಎಲ್ಲಿಗೆ ಹೋದ ಸಿದ್ದರಾಮ?